ನಾನು ದ ವಂಡರ್ಗರ್ಲ್ ಅಕ್ಷು. ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ನನ್ನ ವಿಡಿಯೋನ ನೋಡೋಕ್ಕೋಸ್ಕರ ನಂದು ತಮ್ನೈಲನ್ನ ಓಪನ್ ಮಾಡಿ ನನ್ನ ವಿಡಿಯೋನ ಪ್ಲೇ ಮಾಡ್ತಾ ಇರೋದಕ್ಕೆ. ಇನ್ನೊಂದೆಂತ ಅಂತೇಳಿ ಹೇಳಿದ್ರೆ, ಇವತ್ತು ಸಂಡೇ. ಹ್ಯಾಪಿ ಸಂಡೇ. ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಮಾಡೋಣ ಮನೆಯಲ್ಲಿ ಅಂತೇಳಿ ಹೇಳಿ ಎಣಿಸ್ಕೊಂಡು ನಾನಿವತ್ತು ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಮಾರ್ಕೆಟಿಗೆ ಹೋಗಿ ಕೋಳಿ ತಂದು ಏನು ಮಾಡೋದು ಅಂತೇಳಿ ಹೇಳಿ ನನಗೆ ಪ್ಲ್ಯಾನ್ ಇಲ್ಲ. ಕೋಳಿ ಅಂತೂ ತಗೊಂಡು ಬತ್ತೆ. ಮತ್ತು ನನ್ನ ಮಾವನು ಬರ್ತಾಯಿದ್ದ, ಅವನನ್ನು ಪಿಕ್ ಮಾಡೋಗಿತ್ತು. ಹೋಗಿ ಕರ್ಕೊಂಡು ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಡು ಇವಾಗ ನಾನು ಬತ್ತೆ. ನಾನು ವೀಡಿಯೋ ಮಾಡೋದಿಲ್ಲ, ಮೇ ಬಿ ಹೊರಗಡೆ ಹೋಗಿ ವೀಡಿಯೋ ಮಾಡೋಕೆ ನನ್ನ ಕೆಲ ಆಗೋದಿಲ್ಲ. ಮತ್ತು ಏನಂತೇಳಿ ಹೇಳಿದ್ರೆ ಮಳೆ ಬರ್ತಿದೆ. ಮಳೆ ಬರುವಾಗ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ. ಥ್ಯಾಂಕ್ ಯು ಹುಂಜಾ. ತುಂಬ ಕಷ್ಟ ಅಂದರೆ ಈ ಕಡೆಯಿಂದ ಚಿಮಿ ಮಳೆ, ಈ ಕಡೆಯಿಂದ ನಾನು ವಿಡಿಯೋ ಮಾಡೋದು. ನನ್ನ ಹತ್ರ ರೈನ್ ಕೋಟು ಸರಿ ಕಟ್ಟಿಲ್ಲ, ಆಮೇಲೆ ಕೊಡೆ ಹಿಡ್ಕೊಂಬಿಟ್ಟು ನಂಗೆ ಎಡಿಯಾ, ಸುಮ್ಮನೆ ರಗಳೆ ಎಲ್ಲ ಬೇಡ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾಯಿಲ್ಲ. ಆದರೆ ನಾನು ರಪಕ್ಕ ಹೋಗಿ ಏನೆಲ್ಲ ತಗೊಬರ್ಕೊ ಎಲ್ಲ ರಪ್ಪ ತಗೊಬತ್ತೆ. ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇದು ನನ್ನ ರೈನ್ ಕೋಟ್. ಏನಂತೇಳಿ ಹೇಳ್ರೆ, ಹಾಪಲ್ವರೆಗೆ ನಾವು ರೈನ್ ಕೋಟ್ ತಗೊಂಡು ಹೋಗ್ತಿಲ್ಲ. ನಾವು ಅರ್ಧ ದೂರ ಹೊರಗತ್ರ ಜೋರು ಮಳೆ ಬತ್ತತ್ತು. ಅಲ್ಲಲ್ಲೇ 100 ರೂಪಾಯಿ ರೈನ್ ಕೋಟ್ ತಗೊಂಡು ರೈನ್ ಕೋಟ್ ಇದು ಸರಮಾಲೆ ಆಯಿತು. ಇದು ಅದರಲ್ಲೇ ಒಂದು, ಇದು 200 ರೂಪಾಯಿ. ಮೇ ಬಿ ಇದಕ್ಕೆ ಪ್ಯಾಂಟು ಸಮೇತ ಇತ್ತು. ಒಳ್ಳೆ ಇದೆ ಮಾತ್ರ, ಇದು ತುಂಬ ಚೆಂದ ಇತ್ತು. ನನಗಂತೂ ಈ ರೈನ್ ಕೋಟ್ ಇಷ್ಟ ಆಗುತ್ತೆ, ಕಮ್ಮಿ ಬೆಲೆಗೂ ಸಿಗುತ್ತೆ. ಮತ್ತು ಇನ್ನೊಂದು ಏನಂತೇಳಿ ಹೇಳಿದ್ರೆ, ಇದ್ರಂಗೆ ಒಳಗೆ ನೀರೇ ಬರ್ತಿಲ್ಲ, ಫುಲ್ ಚಂಡಿ ಆಗ್ತಿಲ್ಲ. ಪಪ್ಪಂದಲ್ಲೇ ಚಂಡಿ ಆಗುತ್ತೆ. ನಾನು ಈಗಷ್ಟೇ ಬಂದೆ, ಫುಲ್ ಮಳೆ, ಸ್ವಲ್ಪ ಚಂಡಿ ಇದೆ. ಟಾಂಟಣಾಯ್ ಕೇಸರಿ ಬಾತ್ 5 ಟಿಫಿನ್ಸಿಂದ ಅಮ್ಮ ತಂದ್ರು ಈಗ ತಿನ್ಬೇಕು. ಎಲ್ಲಿ ಅಮ್ಮ ಬನ್ನಿ ಈಗ ಹಬ್ಬ ಓಪನ್ ಮಾಡೋಕೆ ಆಗ್ತದೆ. ಟಾಂಟಣ ಒಂದ್ ಚಮಚ ಅಮ್ಮ ಹೇಳ್ದಂಗ ಒಂದೇ ಚಮಚ ಹಾಕೋದು ಅಲ್ಲರ. ಇವಳಿ ಒಂದ್ ಮುಖ ಒರ್ಸ್ಕೊಂಬಷ್ಟು ಪುರ್ಸೋದಿಲ್ಲ, ತಿಂಬುದೇ ಫಸ್ಟ್ ತಿನ್ಕೊ. ಮುಖ ಒರ್ಸ್ಕೊಂಡ್ಕಂದ ಏನಿಲ್ಲ. ಚಿಕನ್ ಪೆಪ್ಪರ್ ಡ್ರೈ ಮಾಡು ಅಂತ ಎಣಿಸ್ಕೊಂಡೆ. ಸ್ವಲ್ಪ ಕಾಳು ಮೆಣಸು ಹಾಕ್ತಿದ್ದೆ. ಇವಾಗ ಫಸ್ಟ್ ಮಾಡ್ತೇವೆ ಬೇಡ, ಯಾವ ಥರ ಮಾಡಿದ್ಯಾ ನಂಗೆ ನೆನಪಿಲ್ಲ. ಮರತಿ ಮಾಡ್ರು ನಂಗೆ ನೆನಪಿಲ್ಲ. ನೀ ಮಾಡಲೇ ಇಲ್ಲ ಅಕ್ಕ. ನಾ ಮಾಡ್ರು ನಂಗೆ ನೆನಪಿರಲ್ಲ ಬಿಡು. ಜೀರಿಗೆ ಹಾಕ್ತಾ ಇದ್ದೇನೆ, ಆಮೇಲೆ 1 ಸ್ಪೂನ್ ಪೆಪ್ಪರಿಗೆ. ಇದೆಲ್ಲ ಏನಕ್ಕೆ ಸುಮ್ಮನೆ ಕುತ್ಕೋ. ಎಂತೆಲ್ಲ ಹಾಕುದು ಒಟ್ಟು. ಇದು ಹೆಸರು ಮರ್ತೋಯ್ತು ನಂಗೆ. ಏನಿದು? ಜೀರಿಗೆ, ಕೊತ್ತಂಬರಿ, ಧನಿಯಾ ಕಾಳು ಇಷ್ಟು ಹಾಕಿ ಸ್ವಲ್ಪ ಕರ್ಕಂಬ. ನಿಂಗೆ ಆಡಿಯನ್ಸ್ ಯಾವ ಕಡೆ ಜಾಸ್ತಿ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ನೀವು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಹೌದು ಮಾರೆ, ಕಮೆಂಟ್ ಮಾಡಿ. ಅಲ್ಲ ಊರ್ ಬದಿಯರು ಬೆಂಗಳೂರು ಮಂಗಳೂರು അങ്ങനെ ಇರ್ತಾರೆ, ಅವರು ಕಮೆಂಟ್ ಮಾಡ್ತಾರೆ. ನಾ ಬೆಂಗಳೂರು ಮ್ಯಾಂಗ್ಳೂರ್ ಅಂತ. ನಂಗೆ ಇಲ್ಲಿ ತನಕ ಯಾರು ಮಾಡಲ್ಲ ಕಮೆಂಟ್. ಇವತ್ತು ಮಾಡ್ರಿ ಈ ವಿಡಿಯೋವನ್ನು ನೋಡಿದವರು. ಯಾರು ಕತಾರಿಂದ ನೋಡ್ತಿದ್ದೇನೆ ಅಂತ ಹೇಳಿ ಮಾಡಿದ್ದಾರೆ. ಆಮೇಲೆ ಕತಾರಿಂದ ಕಾಂತಿದ್ರು, ಅವ್ರು ಕತಾರಲ್ಲ, ಊರರೇ ಅವರು. ಅದೇ ಕತ್ತಾರಿಂದ ನೋಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಪರ್ಸನ್ ಹೂವಾಯ್ತು, ಅವರಿಬ್ಬರು ಪರ್ಸನಲ್ಲಿ ನನಗೆ ಹೇಳಿದ್ದಾರೆ. ಹಾಗಾಗಿ ನನಗೆ ಗೊತ್ತು, ನನಗೆ ನೆನಪಕ್ಕೂ ಸುಮಾರು ಗೊತ್ತಾಯ್ತು. ಇದು ಒಳ್ಳೆ ಲೋ ಫ್ಲೇಮ್ ಹಂಗೆ ರೋಸ್ಟ್. ಈ ಥರ ವಿಡಿಯೋ ಮಾಡ್ಕೊಂಡ್ಲಕ್ಕ ಇವಳಿಗೆ ಒಬ್ಬಳಿಗೆ. ನಂಗೆ ಕರೀರಿ ಎಲ್ಲರೂ. ಈ ಮುಂಚೆ ನೀ ಎಲ್ಲಾದ್ರೂ ಈಗ ಯೂಟ್ಯೂಬಂಗೆ ವಿಡಿಯೋ ಕಂಡ್ಕೊಂಡಿದ್ಯಾ ಮಾಡೋದು? ಯೂಟ್ಯೂಬಾಗ ಒಂದ್ಸಲ ಕಂಡ್ಕೊಂಡಿದ್ದೆ, ಆದರೆ ಇಲ್ಲಿ ತನಕ ಮಾಡಲಿಲ್ಲ. ನೋಡೋಣ ಎಂತ ಅನ್ಕೊಂಡು. ನನ್ನ ಪ್ರಕಾರ ಅಲ್ಟಿಮೇಟ್ ಆಗಿ ಬರುತ್ತೆ ಅಷ್ಟೇ. ನೀನು ತಿಂದ್ಕಾಂತಿಯಲ್ಲ ಅಷ್ಟೊತ್ತಿಗೆ ಹೇಳು. ಉಪ್ಪು ಅಂದ್ಕೊಂಡು ಹಾಕ್ಬೋದು. ಬಾಚಿ ಹಾಕುದು ಅಂತ ಅಲ್ಲ, ನಾನು ಒಂದ್ಸಲ ಕಲ್ಲುಪ್ಪು ಹಾಕಿರುತ್ತೆ, ಆಮೇಲೆ ಮತ್ತೆ ಹುಡಿ ಉಪ್ಪು ಹಾಕ್ತಾರೆ. ಒಂಚೂರು ಉಪ್ಪು ಒಂಚೂರು ಹಾಕಿತ್ತ. ಇವಾಗ ಇಷ್ಟೇ ಮಾಡ್ರೆ ಸಾಕು. ಇದನ್ನ ಹೊಡಿ ಮಾಡ್ಕೊಂಬ. ನಾನು ಬೇರೆ ಏನು ಮಾಡ್ತಾ ಇಲ್ಲ, ಪೆಪ್ಪರ್ ಮಾಡ್ತಾ ಇರೋದ್ರಿಂದ ಇಷ್ಟು ಸಾಕಾಗತ್ತು.
ಇದನ್ನು ಹೊಡೆದಾಯ್ತು. ಇವಾಗ ನಾನು ಅದನ್ನು ಪೌಡ್ರ್ ಮಾಡ್ಕೊಬತ್ತೆ. ಪೌಡ್ರ್ ನನ್ನ ತಂಗಿ ಮಾಡ್ತಾಳೆ. ಮಾಡ ನನಗೆ ಮಾಡ್ತಾ ಅನಿಸ್ತು. ಸ್ಟಾರ್ಟ್ ಆಯ್ತಾ? ನನಗೆ ಮಾಡ್ತಾ ಅನಿಸ್ತು ಯಾಕೆ ನಾನು ಇದಕ್ಕೆ ಗರಂ ಮಸಾಲೆ ಸಹ ಇದಕ್ಕೆ ಹಾಕಿ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ನಾನು ಇವಾಗ ಗರಂ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿಡಿ. ಇವಾಗ ಚಕ್ಕೆ ಮತ್ತೆ ಲವಂಗ ಹಾಕ್ತೆ. ಅಲ್ಲ ಸಾರಿ, ಲವಂಗ ಹಾಕಿದೆ. ಇದು ಲವಂಗ ನೋಡಿ, ಇದು ಲವಂಗ. ನಾನು ಲವಂಗ ಹಾಕಿದೆ. ನಂಗೆ ನೆನಪು ಬರ್ತದೆ, ಅದಕ್ಕೆ ತೋರಿಸ್ಕತ್ತೆ. ಇದು ಒಂದಿರಲಿ. ಆಮೇಲೆ ಚಕ್ಕೆ ಹಾಕೋಣ. ಚಕ್ಕೆನೂ ಸ್ವಲ್ಪ ಹಾಕೋಣ. ಒಂದು ಸಾಕು ಅಷ್ಟೇ. ಅಷ್ಟೇ ಸ್ವಲ್ಪ ಹಾಕಂಗೆ. ಅದು ಆಲ್ರೆಡಿ ಡ್ರೈ ಇರುತ್ತೆ, ಫ್ಲೇವರ್ ಇದಾಗಬೇಕಂತ ಅದು ಒಂಚೂರು ಲೈಕ್ ಮಾಡಿ. ಇದು ಮನೆಯಲ್ಲೇ ಮಾಡಿ ಬೆಳೆದಿದ್ದು. ನಮ್ಮನೆಯಲ್ಲ ಮಾತ್ರ ಹಾಡಿ ಅಂತ ಬೆಳೆದಿದ್ದ ಕೊಯ್ಕವನ್ನು ಅಂತಾರೆ. ನಾನು ಈ ಲೋಕ್ ನೋಡಲ್ಲ. ಅದು ಮತ್ತೆ ಹಾಳಾಗ್ತದ. ಅದಕ್ಕೆ ನಂಗೆ ಗೊತ್ತಿತ್ತಲ್ಲ ಇದು ಎಂತ ಎಲ್ಲಿ ಅಂತ ಹೇಳಿ. ಅದಕ್ಕೆ ನಾನು ಇದನ್ನ ಸ್ಟಾಪ್ ಮಾಡೋಣ. ಮತ್ತೆ ಇದು ಎಂತ ಅಂತೇಳಿ ಹೇಳಿ ಗೊತ್ತಿತ್ತು. ಸೊ ಇದನ್ನ ಕೊಯ್ಕೊಂಡು ಬಂದು ಬೇಸಿಗೆಗಾಲಕ್ಕೆ ಬಂದು ಲೈಕ್ ಮಾಡಿ ಒಣಸ್ಕೊಂಡೆ. ಸೊ ನಂದು ಪಲಾವ್ ಎಲೆ ನಾನೇ ಮಾಡ್ಕೊಂಡಿದ್ದೆ. ಸಾಕಿದೆ. ಸ್ವಲ್ಪ ಆರಲಿ, ಸ್ವಲ್ಪ ಹೊತ್ತು ಈಚೆ ಇಟ್ಟಿರುತ್ತೆ, ಆಮೇಲೆ ಹೊಡಿ ಮಾಡುವ. ಅಲ್ಲಿ ತನಕ ನಮ್ದು ಆಲ್ರೆಡಿ ಟೈಮ್ ಲೇಟ್ ಆಗಿದೆ. ಅದಕ್ಕೆ ನಾನು ಫಸ್ಟಿಗೆ ಚಿಕನ್ ಬೇಯಲಿಕ್ಕೆ ಇಟ್ಕೊಳ್ತೆ. ಇವಾಗ ನಾನು ಇದನ್ನು ಹಿಂಗೆ ಇಟ್ಕೊಂಡಿಪ್ಪ. ಆಮೇಲೆ ಪುಡಿ ಸ್ವಲ್ಪ ತುಪ್ಪ ಹಾಕಂತೆ. ಫಸ್ಟಿಗೆ ತುಪ್ಪ ಹಾಕೊಂಡು ಫಸ್ಟಿಗೆ ಸಾಸಿವೆ, ಆಮೇಲೆ ಜೀರಿಗೆ. ಇದು ಹಾಕಬೇಡ್ದ ಅಂತ ನಂಗೆ ಗೊತ್ತಿಲ್ಲ, ನಾನಂತೂ ಹಾಕಿದ್ದೇನಪ್ಪ. ಆಮೇಲೆ ಇದನ್ನ ನೀಟ್ ಮಾಡಿ ಸ್ವಲ್ಪ ಹಿಂಗೆ ಮಾಡ್ಕೊಳ್ಳೋಣ. ಆಮೇಲೆ ಒಳ್ಳೆ ರೀತಿ ಚಾಪ್ ಮಾಡಿ ಇಟ್ಕೊಂಡಿದ್ದಾಳೆ ನೋಡಿ. ಇದು ಎಂತ ಈರುಳ್ಳಿ ಎಷ್ಟು ಹಾಕಿದೆ? ಒಂದೇ ಈರುಳ್ಳಿ ಸಾಕತ್ತಿಲ್ಲ ಮರೀತಿ. 1 kg ಒಂದೇ ಈರುಳ್ಳಿಯಾ? ಇವಾಗ ನಾನು ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಎಂತದ ಇವಾಗ ಅದಾದ್ಮೇಲೆ ನಾನು ಡೈರೆಕ್ಟ್ ಬೇವಿನ ಸೊಪ್ಪು ಹಾಕೊಳ್ತಿದ್ದೇನೆ. ಇದಕ್ಕೆ ಬೇವಿನ ಸೊಪ್ಪು ಹಾಕಿದ್ರೆ ತುಂಬಾ ಚಂದ ಬರುತ್ತೆ. ಯಾರು ಕಮೆಂಟ್ ಮಾಡಿರ? ನಾ ಹೇಳಿದ ಕೇಳಿದ್ನಲ್ಲ ಚಿಕನಿಗೆ ಇದು ಬೇವಿನ ಸೊಪ್ಪು ಹಾಕ್ಲಕ್ಕಂತ. ಇಲ್ಲ ಖುಷಿ ಆಯ್ತು, ಸಂತೋಷ ಆಯ್ತು. ಆಮೇಲೆ ನಾವು ಸ್ವಲ್ಪ ಇವಾಗ ಹಾಕ್ಬೇಡ. ರೆಡ್ ಅಲ್ಲ, ಗ್ರೀನ್ ಚಿಲ್ಲಿ ಈಗ ಅಲ್ಲ, ಲಾಸ್ಟಿಗೆ ಮೇಲೆ ಹಿಂಗೆ ಹಾಕೋದು. ಅದು ಅರ್ಧ ಬರ್ಧ ಬೆಂದು ಅದು ಬಾಯಿಗೆ ಸಿಕ್ಕಬೇಕು, ಅವಾಗ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈರುಳ್ಳಿ ಹಾಕ್ತೆ. ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಂಡಿದ್ದೆ. ಎಂತಕ್ಕಂತ ಇದು ಮತ್ತೆ ಹಿಂಗೆ ಈ ಥರ ಆಗುತ್ತೆ, ಅದಕ್ಕೆ ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ. ಕುಕ್ಕಿಂಗ್ ಒಂದು ಅದ್ಭುತವಾದ ಕಲೆ. ಅದನ್ನು ಮಾಡಲಿಕ್ಕೆ ದೊಡ್ಡ ವಿಷಯವೇ ಇಲ್ಲ. ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ. ಇವಾಗ ನಾನು ಮಾಡ್ತಿದ್ದೀನಿ ನೋಡಿ. ನಾನು ಮಂಗಲ್ಲ. ಎಲ್ಲರ ಮನೆಯಲ್ಲೂ ಹಿಂಗ, ನಮ್ಮ ಮನೆಗೆ ಮಾತ್ರ ಹಿಂಗ. ನಮ್ಮೆಲ್ಲ ಬಾಕ್ಸಸ್ ಇದ್ರು ಸಹ ನಮ್ಮನೆಯವ್ರು ಇಡುವುದು ಇಲ್ಲೇ. ಈಗ ಇದನ್ನ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ತೆ. ಇದನ್ನ ನೈಸಾಗಿ ಒಂದು ನನ್ನ ತಂಗಿ ಪುಡಿ ಮಾಡ್ಕೊಬರ್ತಾಳೋ ಅಲ್ಲಿ ತನಕ ನಾನು ಇದನ್ನ ಫ್ರೈ ಮಾಡ್ತಾ ಇರ್ತೆ. ಫೈನ್ ಚೆನ್ನಾಗಿ ಮಾಡ್ಕೊಂಡು ಇದನ್ನ ಬಾಡ್ಸ್ಕೊಂಬ. ನಮ್ಮ ಮನೆಯಲ್ಲಿ ಒಂದು ಪಪ್ಪಾಯ ಸಹ ಆಗಿದೆ. ಹಿಂಗೆ ಮಾಡಿ ಹಿಂಗೆ ಎತ್ತರೆ ಅಯ್ಯಪ್ಪ, ಅಯ್ಯೋ ಇದೆಂತ ಆಗಿಲ್ವಲ್ಲ, ಕೊತ್ತಂಬರಿ ಎಲ್ಲ ಹಂಗೆ ಇತ್ತಲ್ಲ. ಓಕೆ ಮಾಡ್ಕೊಂತೇನೆ ಅಂದ್ರು ಪರವಾಗಿಲ್ಲ, ಏನಾಗಲ್ಲ. ಮಾಡ್ಲಿಕ್ಕಿದ್ರೆ ಮಾಡು, ಇಲ್ಲಾಂದ್ರೆ ಅಡ್ಡಿಲ್ಲ. ನೋಡಿ, ಇದು ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ. ಈಗ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಒಂಚೂರು ಅರಿಶಿನ ಹಾಕ್ತೆ. ಇದೊಂದು ಅರಿಶಿನ ಫುಲ್ 1 ಸ್ಪೂನ್ ಹಾಕಿದೆ. ಸ್ವಲ್ಪ ಚೆಂದ ಮಾಡಿ ಕಲಿಸುವ. ಇನ್ನೊಂದು ಸ್ಪೂನ್ ಹಾಕ್ತೆ ಯಾವುದಕ್ಕೂ. ನೆಕ್ಸ್ಟು ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ನೀಟಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೇನೆ.
ಒಂದೇ ಕೈಯಲ್ಲಿ ಈ ಥರ ಮಾಡಬೇಕು ಇದು. ಇದರಲ್ಲಿ ಯಾವತ್ತು ಕೊಡೋದು ನಾನೇ ಮಾಡ್ತಿದ್ದೆ. ನಾನೇ ಮಾಡಿದೆ. ಒಂದು ಚಾನಲ್ ಅದಕ್ಕೆ ಚಾನಲ್ ಸರಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಅಷ್ಟೇ ಸಾಕು. ಅಷ್ಟೇ ಸಾಕು. ಈಗ ಸದ್ಯಕ್ಕೆ ಸಾಕು. ಆಮೇಲೆ ಕೋಳಿ ಹಾಕಿದ್ಮೇಲೆ ಬೇಕಾದರೆ ಹಾಕಬೇಕು. ಹುಳಿ ಹೋಗ್ತಿದ್ಯಾ? ಆಲ್ರೆಡಿ ನೀರು ಹಾಕ್ದಲ್ಲ ಸ್ವಲ್ಪ ವೀಡಿಯೋ ಆನ್ ಆಗಿ ಒಂಚೂರು ನೀರು ಹಾಕಂತಿದ್ದೆ. ಎಂತಕ್ಕಂತೇಳಿ ಹೇಳಿದ್ರೆ ಅಲ್ಲಿ ಅಡಿ ಇಟ್ಕೊಂತದಕ್ಕೆ ಚಿಕನ್ ಹಾಕಿದ್ದೀರಿ ಇಷ್ಟೊತ್ತಿಗೆ. ಇವಾಗ ಇದು ಬೇಯ್ತಾ ಇರಲಿ. ಇದಾದಮೇಲೆ ನಾನು ಫಸ್ಟಿಗೆ ಮಾಡ್ಕೊಂಡಿರುವಂಥ ಹುಡಿ, ಅಂದರೆ ನಾನು ಮಾಡೋದಲ್ಲ, ಹುಡಿ ನನ್ನ ತಂಗಿ ಮಾಡೋದು. ಮಸಾಲೆ ನಾನು ಪ್ರಿಪೇರ್ ಮಾಡಿದ್ದೇನೆ. ಇದನ್ನು ನಾನು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೆ. ಓ ಕತಿ ಹೆಸಿಕ್ಕಿ ಮಾಡಿದೆ. ಚಿಕನ್ ಹಾಕ್ಲಲ್ಲ. ಚಿಕನ್ ಹಾಕೋದಿಲ್ಲ, ಚಿಕನ್ ಕಡಿಗೆ ಹಾಕ್ತೆ. ಏನು ವಿಷಯ ಅಂತೇಳಿ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ, ನಾನು ಹೊಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ. ಪರವಾಗಿಲ್ಲ, ಈಗ ಹಾಕ್ತೆ. ಚಿಕನ್ ಮಾಡೋದು ಒಂದು ಕಲೆ. ಯಾವಾಗ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ. ನಮ್ಗೆ ಯಾವಾಗ ಸಿಕ್ಕತ್ತೋ ಅವಾಗ ಹಾಕಿದ್ರು ಏನಾಗ್ತಿಲ್ಲ. ಲಾಸ್ಟಿಗೆ ಕೋಳಿ ಎಲ್ಲದನ್ನು ಹಿಡ್ಕೊಂಡ್ರೆ ಸೈ ಅಷ್ಟೇ. ಉಪ್ಪು ಹುಳಿ ಖಾರ ಚಂದ ಮಾಡಿ ಕೋಳಿ ಅದು ಎಳ್ಕೊಂಡ್ರೆ ಸರಿ. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕೈತಿ. ಇನ್ನು ಕೋಳಿ ಹಾಕಿ ಬೇಯಿಸೋದು. ಬೇಯಿಸಿ ಆದಮೇಲೆ ಲಾಸ್ಟಿಗೆ ಉಪ್ಪು ಹುಳಿ ಖಾರ ಚೆಕ್ ಮಾಡಿ ಇನ್ನೊಂದು ಸಲ ಏನು ಬೇಕಾದರೆ ಹಾಕೋದು ಅಷ್ಟೇ. ಒಳ್ಳೆ ಆಗಿದೆ, ಗಮ್ಮನತ್ತು. ಹಿಂಗೆ ಇಷ್ಟೇ ಮಾಡಿ ಇದು ಚಿಕನ್ ಹಾಕದೇನೆ ನಾವು ತಿನ್ಬೋದು ಗೊತ್ತಾ, ಚಪಾತಿ ಗಿಪಾತಿ ಮಾಡೋದಿದ್ರೆ. ಇವಾಗ ಎಲ್ಲ ಆಯ್ತಲ್ಲ, ಚಿಕನ್ನ ನಾನು ಹಾಕ್ತಾ ಇದ್ದೆ. ನೀರೆಲ್ಲ ಹಾಕೋದು ಬೇಡ. ನಾನು ಇವಾಗ ತೊಳ್ಕೊಂಡು ಇಪ್ಪತ್ತಿನ ಸ್ವಲ್ಪ ಚಿಕನ್ ಸಮೇತ ನೀರು ಸಮೇತ ಇದ್ದಿತ್ತು ಕೋಳಿ ಒಟ್ಟಿಗೆ. ಅದನ್ನು ಮಾತ್ರ ಇದು ಮಾಡಿ ಅರ್ತಿ ಕೋಳಿ ಮಾತ್ರ ಹಾಯ್ಕೊಂತಿದ್ದೆ. ಇವಾಗ ಚಿಕನನ್ನು ಎಲ್ಲ ಮಿಕ್ಸಪ್ ಆಗಲಿ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಕೋಳಿ ತಂತಾನಾಗಿ ಅದರದ್ದು ನೀರನ್ನು ಬಿಡುತ್ತೋ. ಅದು ಒಂದೊಂದ್ಸಲ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ನಾವೊಂದ್ಸಲ ಯಾರಿಗೂ ಹೇಳಿದ್ದೆ ಚಿಕನ್ ತಂತಾನಾಗಿ ನೀರು ಬಿಡುತ್ತೋ ಅನ್ಕೊಂಡು ಹೇಳಿ. ಆ ಪುಣ್ಯಾತ್ಮ ಕಾಣಲೇ ಇಲ್ಲಿ ಏನು ಚಿಕನ್ ನೀರು ಬಿಡ್ಲಾ ನಂದು ಕೈಟಿ ಹೋಯ್ತು ಅನ್ಕೊಂಡು ಹೇಳಿ ಫೋನ್ ಮಾಡಿ ಬೈತಿದ್ರು. ಚಿಕನ್ ಒಂಚೂರು ಕಾಣ್ಕಲ್ಲ, ಸುಮ್ಮನೆ ಹಿಂಗೆ ದೊಡ್ಡ ಫ್ಲೇಮಲ್ಲಿ ಇಟ್ಟಿಕ್ಕಿ ಎಲ್ಲಿಗೂ ಹೋಯ್ಕೊಂಡು ಫೋನಾಗಿ ಮಾತಾಡ್ತೇಕಂಡ್ರೆ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ. ನನ್ನ ಚಿಕನ್ ನೀರು ಬಿಡ್ತಾ ಇದ್ದೆ ವಿಧಾನಕ್ಕೆ, ಚೂರು ನೀರು ಬಿಡ್ತಾ ಇದೆ. ಇದಕ್ಕೀಗ ಸ್ವಲ್ಪ ನೀರು ಸಹ ಹಾಕಿದೆ ನಾನು. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಯಿಸ್ಲಿಕ್ಕಿಡ್ತೆ. ಮುಕ್ಕಾಲಂಶ ಬೇಯಿಸಿದ್ದು, ಇನ್ನೊಂದು ಸ್ವಲ್ಪ ಬೇಯಲಿ. ಕೊತ್ತಂಬರಿ ಸೊಪ್ಪು ಯಾಕೆ ಹಾಕಿದ್ದೇನೆ ಅಂತೇಳಿ ಹೇಳಿದ್ರೆ ಇದರೊಟ್ಟಿಗೆ ಟೇಸ್ಟ್ ಕೊಡಲಿ ಅಂತ. ಈಗ ಕಬಾಬ್ ಮಾಡೋಣ. ಅಕ್ಕ ಇದು ಹೊಡಿ ಮಾಡಿ ಇಟ್ಟಿದ್ದಾಳ. ಹೌದೌದು, ಅಕ್ಕ ಹೊಡಿ ಮಾಡಿ ಇಟ್ಟಿದ್ದಾಳ. ಅವಳದೇ ಇದು ಇಂಗ್ರೀಡಿಯೆಂಟ್. ನೀವು ಬೇಕಾದ್ರೆ ಕಾಮೆಂಟ್ ಮಾಡಿ ಅವಳು ಹೇಳ್ತಾಳೆ ಎಲ್ಲ ಹೆಂಗೆ ಮಾಡೋದು. ಏನೊಂದು ಮಾತಾಡ್ತಾಳಕ್ಕನೆ ಇವಳು. ಕಳಿಸಿ ಕೊಡ್ತೆ, ದುಡ್ಡು ಕೊಡ್ಕಷ್ಟೇ. ಕ್ಯಾಮೆರಾ ಜಸ್ಟಿಸ್ ಮಾಡ್ತಾ ಇಲ್ಲ, ಇದೊಳ್ಳೆ ಗೋಧಿ ಹೊಡಿ ಕಾಣ್ತಾ. ಹೌದು ನರತಿ, ನಿನ್ನೇನು ಉಪ್ಪಿನಕಾಯಿ ಹಂಗೆ ಬಂತು, ಆಮೇಲೆ ರೆಡ್ ಬಂತು. ಅಡ್ಡಿಲ್ಲ, ಆಮೇಲೆ ಕಡೆ ರೆಡ್ ಬಂತೆ. ನಾನು ಬದತ್ತಂತ ಹೇಳ್ಕೊಳ್ಳ ಬಂತ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನ ಸಹ ಇದೆಲ್ಲ ಇದೆ. ಒಂದು ಊರಿನ ಮೊಟ್ಟೆ, ಒಂದು ಫಾರಿನ್ ಮೊಟ್ಟೆ. ಈಗ ಫಾರಿನ್ ಮೊಟ್ಟೆ ಅಮ್ಮ ನೀವು ಅಕ್ಕ ತಮ್ಮ ಅಕ್ಕ ಹೇಳಿ ಮಾರ್ರೆ ಒಂದು ಫಾರಿನ್ ಮೊಟ್ಟೆ, ಎರಡು ಸಹ ಕೋಳಿ ಮೊಟ್ಟೆ, ಅಲ್ಲದ ಎರಡು ಊರಿದೆ ಮೊಟ್ಟೆ. ಇದನ್ನ ನೀಟ್ ಮಾಡಿ ಮಿಕ್ಸಪ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿಟ್ಟಿಲ್ವಾ ಇದಕ್ಕೆ? ಉಪ್ಪು ಹಾಕಿಟ್ಟಿಲ್ಲ. ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ಚಿಕನ್ ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೆ. ಆಮೇಲೆ ಬೇವಿನ ಸೊಪ್ಪು ಹಾಕ್ತೆ. ಬೇವಿನ ಸೊಪ್ಪು ಹಾಕಿ ನೀಟ್ ಮಾಡಿ ಕಲಿಸುವ. ನೀರು ಸ್ವಲ್ಪ ಕಲಿಸುವ, ಲೈಟ್ ಮಾಡಿ ಕಲಸಿ ಇದನ್ನೊಂದು 20 ನಿಮಿಷ ಹಾಗೆ ಬಿಟ್ಬಿಡುವ. ಹಾಗೆ ಬಿಟ್ಬಿಟ್ರ ಮೇಲೆ ಸ್ವಲ್ಪ ಕತಿ ಹೇಸಿಕೆ ಆದಂಗೆ ಸ್ವಲ್ಪ ಏನಾಯ್ತು? ಏನಾಗಿಲ್ಲ.
ಇನ್ನೊಂದು ಇದು ಹುಡಿ ಇತ್ತು ಎಲ್ಲಿದೆ ತಗೋಬಾಗಿ ತಗೋಬ ಹಣ್ಣನ್ನು ಹಿಂಡಿ ಬಿಡ್ತೆ. ಫ್ಲೇಮ್ ಕಮ್ಮಿ ಮಾಡ. ಎಸ್, ನಂದು ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಲಾಸ್ಟಿಗೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಅದನ್ನು ಹಾಗೆ ಬಿಟ್ಬಿಡುವ. ಒಳ್ಳೆ ಆಗಿದೆ ಟೇಸ್ಟ್. ನಂಗೆ ತುಂಬ ಚಂದ ಬಂದಿದೆ. ಯಾರಿಗಾದರೂ ಇದ್ರದ್ದು ರೆಸಿಪಿ ಬೇಕಿದ್ರೆ ನೀವು ಸಹ ಮಾಡ್ಕೊಂಡು ತಿನ್ಬೋದು. ಅಂದರೆ ನಾನು ಇದು ಮಾಡ್ತೇನೆ, ತಿನ್ಬೋದು ಇದನ್ನಂತ ಹೇಳಿ. ತುಂಬ ಚೆಂದ ಆಗಿದೆ. ಕಲರ್ ವೈಸು ಅಷ್ಟೇ ತುಂಬ ಚೆಂದ ಆಗಿದೆ. ಎಲ್ಲವೂ ಚೆಂದ ಆಗಿದೆ. ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡ್ಬೋದು. ಇದನ್ನು ಇವಾಗ ಕ್ಲೋಸ್ ಮಾಡಿ ಇಟ್ಟು ನೆಕ್ಸ್ಟ್ ಈಗ ನಾನು ಕಬಾಬ್ ಮಾಡ್ತೆ. ಇವಾಗ ಕಬಾಬಿಗೆ ಆಲ್ಮೋಸ್ಟ್ ಎಲ್ಲ ಮ್ಯಾರಿನೇಷನ್ ಎಲ್ಲ ಮಾಡ್ಕೊಂಡಾಯಿತು. ಇನ್ನು ಕಬಾಬ್ನ ನೀಟ್ ಮಾಡಿ ಹೊರ್ಕೊಂಡು ಇನ್ನೊಂದು 10 ನಿಮಿಷ ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ತೆ. ಇದನ್ನು ಈಗ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳೋಣ. ಚಿಕನ್ ಪೆಪ್ಪರ್ ರೆಡಿ ಟು ಈಟ್. ಟೇಸ್ಟ್ ಮಾಡ್ತಿದ್ದಾನೆ ಚಿವಮ್ಮ. ಹೆಂಗಿತ್ತಂತ ಹೇಳಿ. ಚೆನ್ನಾಗಿದೆ. ತಿಂದ್ಯಾ? ತಿನ್ಲಕ್ಕಲ್ಲ, ಲೈಕ್ ಇತ್ತಲ್ಲ. ನಾ ಫಸ್ಟ್ ಟೈಮ್ ಮಾಡೋದು. ಇವಾಗ ಇದನ್ನು ಇದು ಮಾಡ್ತೆ ಕಬಾಬ್. ನಾನು ಸ್ವಲ್ಪ ಎಣ್ಣೆಯಲ್ಲಿ ಕರಿಯೋದಲ್ಲ ಅಂದರೆ ಸ್ವಲ್ಪ ಹೆದರುತ್ತೆ. ಯಾಕಂತೇಳಿ ಹೇಳಿದ್ರೆ ಮೈ ಮೇಲೆ ಒಂದ್ಸಲ ಹಾರಿದೆ ನನಗೆ, ಅದಕ್ಕೆ ಸ್ವಲ್ಪ ಹೆದರುತ್ತೆ. ಅದು ಅಪರಪ್ಪ ಮಾಡ್ಕೊಂಬ ದೇವರೇ. ಶಿವ ದೊಡ್ಡದಾಯ್ತು. ಕಬಾಬ್ ಸಹ ಆಯಿತು. ಇನ್ನು ಊಟ ಮಾಡೋದು. ಇದು ಕಬಾಬು, ಇದು ಚಿಕನ್ ಪೆಪ್ಪರ್, ಇದು ಮೀನು ಸಾರು. ನಮ್ಮ ಪಪ್ಪಂಗೆ ಮೀನು ಸಾರೇ ಆಯ್ತು, ಅದಕ್ಕೆ ಮೀನು ಸಾರು ಮಾಡ್ಕೊಳ್ಳೋದು. ಎಸ್, ಇದು ಪೆಪ್ಪರ್ ಚಿಕನ್, ಈರುಳ್ಳಿ, ಕಬಾಬ್, ಲಿಂಬೆಹಣ್ಣು, ಅನ್ನ. ಅಂತೂ ಇಂತೂ ನಮ್ಮದು ಪೆಪ್ಪರ್ ಚಿಕನ್ ರೆಡಿ ಆಯಿತು, ತಿಂದಾಯಿತು, ಒಳ್ಳೆ ಆಯಿತು. ಆ್ಯಸ್ ಯೂಶ್ವಲ್ ಸ್ವಲ್ಪ ಜಾಸ್ತಿ ಇದ್ದಿತ್ತು, ಬಟ್ ಪರವಾಗಿಲ್ಲ. ಅನ್ನೋದೊಟ್ಟಿಗೆ ಕರೆಕ್ಟ್ ಆಯಿತು. ಬೈಕ್ ಸ್ವಲ್ಪ ಜಾಸ್ತಿ ಇಟ್ಬಿಟ್ರೆ ಚೆನ್ನಾಗೇ ಇತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಪರವಾಗಿಲ್ಲ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ಈ ವಿಡಿಯೋ ಫುಲ್ ನೋಡಿರಿ ಅವರೆಲ್ಲರಿಗೂ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಆನ್ಸರ್ ಮಾಡ್ತೆ. ಬಾಯ್.